ನಮಸ್ಕಾರ ರೀ ಎಲ್ಲರೂ. ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ಹೊಲ್ದಾಗ ಕೆಲಸ ಮಾಡತ್ತೀವಿ. ಬರೀ ನೋಡೋಣ ತೋರಿಸ್ತಾನ. ನಮ್ಮಪ್ಪ ಬೆಳಿಗ್ಗೆ ತಂಡ ನೀರು ಹಚ್ಚಿದ ಅವ್ರಿಗೆ ಚಾ ತಗೊಂಬಂತೇಳಿ ಚಾ ಕೊಟ್ಟು ಕಳ್ಸವ. ಚಾ ತೊಗೊಂಬನ್ನಿ. ಹಂಗೆ ಬೆಳಿಗ್ಗೆ ಜಳಕ ಮಾಡಿ ನಮ್ಮೂರ ಆರಾಧ್ಯ ದೈವ ಶ್ರೀ ಕುಲಗೂಡು ಬಲಭೀಮನ ದೇವಸ್ಥಾನಕ್ಕೆ ಬಂದೀವ್ರಿ. ಇದ ನೋಡ್ರಿ ನಮ್ಮ ಕುಲಗೂಡ ಆರಾಧ್ಯ ದೈವನಾದಂಥ ಬಲಭೀಮನ ದೇವಸ್ಥಾನ. ಒಂದೊಂದು ಊರಾಗ ಒಂದೊಂದು ಹೆಸರು ಇರ್ತಾವ್ರಿ. ಆಂಜನೇಯ ಸ್ವಾಮಿ ಅಂತ ಇರ್ತದ, ಹನುಮಂತ ಇರ್ತದ, ಬಲಭೀಮ ಅಂತ ಇರ್ತದ. ನಮ್ಮ ಊರಾಗ ಏನು ಕರೀತಾರಂದ್ರೆ ಬಲಭೀಮ ಅಂತ ಕರೀತಾರೆ ರೀ. ಕುಲಗೂಡು ಬಲಭೀಮ ಇವರ ನೋಡಿ ಎಲ್ಲರೂ ಭಕ್ತಿಯಿಂದ ಒಂದ್ಸರಿ ಜೈ ಶ್ರೀರಾಮ್ ಅಂತ ಹೇಳ್ರಿ. ನೆಕ್ಸ್ಟ್ ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಟ್ಟಾತೀರಿ. ಸಿದ್ಧಾರೂಢ ಮಾಡಿದಾಗ ಸಿದ್ಧಾರೂಢ ಮಾಡಕ್ಕೆ ಬಂದ ಸಿದ್ಧಾರೂಢ ಅಜ್ಜಾರನ ದರ್ಶನ ತಗೊಂಡ ಇರುಮುಡಿ ಕಟ್ಟಾತೀರಿ. ಪ್ರತಿ ವರ್ಷ ನಮ್ಮ ಊರಾಗ ಇಲ್ಲಾಂದ್ರೂ ಸರಿ ಸುಮಾರು ಒಂದು 200 ಜನ ಅಯ್ಯಪ್ಪ ಸ್ವಾಮಿ ಶಬರಿ ಯಾತ್ರೆ ಕೈಗೊಳ್ತಾರೆ ರೀ. ಅವರೆಲ್ಲರೂ ಇವತ್ತು ಶಬರಿ ಯಾತ್ರೆಗೆ ಹೋಗ್ಬೇಕಂತೇಳಿ ಇರುಮುಡಿ ಕಟ್ಟಾತೀರಿ. ಅವ್ರ ಜೊತೆ ಒಂದು ನಾವು ವಿಡಿಯೋ ಮಾಡ್ಬೇಕಂತೇಳಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೇನಿ ರೀ. ಹಂಗೆ ನಮ್ಮ ಪ್ರತಿ ವರ್ಷ ನಮ್ಮ ತಮ್ಮನೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿದ್ರಿ. ಈ ಸಾರಿ ಅನಾನುಕೂಲ ಆಗಿದ್ದಕ್ಕೆ ಹಾಕ್ಲಿಲ್ಲ ರೀ. ಸೊ ಅದಕ್ಕೋಸ್ಕರ ನಮ್ಮ ತಮ್ಮ ಏನು ಹೇಳಿದಂದ್ರೆ ತುಪ್ಪದ ಕಾಯಿ ಕೊಟ್ಟು ಕಳಿಸು ಭಕ್ತಿಯಿಂದ ಅಂತ ಹೇಳಿಕ್ಷಿಂದ ನಾವು ಭಕ್ತಿ ಜ್ಞಾನ ಮತ್ತು ಪ್ರತಿಯೊಂದು ಎಲ್ಲರಿಗೂ ಆಯುಷ್ ಆರೋಗ್ಯ ಕರುಣೆಯನ್ನು ಕೊಟ್ಟು ಅಯ್ಯಪ್ಪ ಸ್ವಾಮಿ ಕಾಪಾಡಲಿ ಅಂತೇಳಿ ಹೇಳಿ ನಾವು ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ನಮ್ಮ ಭಕ್ತಿ ಅಷ್ಟು ನಾವೇನು ಮಾಡಿದ್ವಿ ಅಂದ್ರೆ ತೆಂಗಿನಕಾಯಿ ಒಳಗೆ ತುಪ್ಪದ ಕಾಯಿ ಅಂತ ಕರೀತಾರೆ. ತೆಂಗಿನಕಾಯಿ ಒಳಗೆ ಹಾಲು ತೆಗೆದ ಹಾಲಿನೊಳಗೆ ತುಪ್ಪ ತೆಗೆದ ತೆಂಗಿನಕಾಯಿ ಒಳಗೆ ತುಪ್ಪ ಹಾಕಿ ಅಯ್ಯಪ್ಪ ಸ್ವಾಮಿ ಇರುಮುಡಿ ಒಳಗೆ ಹಾಕಿ ಕೊಟ್ಟು ಕಳಿಸ್ತಾರೆ. ನಾವು ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ಇರುಮುಡಿ ಕಟ್ಟಿ ಹೋದಿವ್ರಿ. ಅದ ನೆಕ್ಸ್ಟ್ ಹೊಲಕ್ಕೆ ಬಂದು ನೋಡ್ರಿ. ಹೊಲ್ದಾಗ ಕೆಲಸ ಮಾಡ್ಬೇಕಂತೇಳಿ ಕಬ್ಬೆಲ್ಲ ಕಡಿದ್ರು ನಮ್ಮಪ್ಪ ನಮ್ಮ ತಾಯಿ ಮತ್ತು ನಮ್ಮ ತಮ್ಮಗಳೆಲ್ಲ ಕೂಡಿ ಕಬ್ಬಿನ ಮಡ್ಡ ಆರ್ಸತ್ತಿದ್ದೀವ್ರಿ. ಕಡಿಮೆ ಸುಮಾರು ಅಂದ್ರೂ ಒಂದು ಎಕರೆದೊಳಗೆ ಒಂದು ಟನ್ ಆಗುವಷ್ಟು ಕಬ್ಬಿನ ಮಡ್ಡ ಬಿದ್ದಿರ್ತಾವ್ರಿ. ಅವನ್ನೆಲ್ಲ ತೆಗೆದು ಅಂಗಡಿ ನೋಡ್ರಿ. ನಮ್ಮ ತಮ್ಮ ನೋಡ್ರಿ ನಮಗೋಸ್ಕರ ನಾವು ತೋಟಕ್ಕೆ ಬಂದ್ವಿ ಅಂತೇಳಿ ಎಳ್ನೀರು ಹೇಳ್ಕೊಡತ್ತೈತಿ. ಪಾಪ ಕಷ್ಟ ಬಿದ್ದು ಇದು ನಮ್ಮ ಪುಟ್ಟ ಕಂದಮ್ಮ ನೋಡ್ರಿ. ಇದು ಹಾಯ್ ಮಾಡು. ಹಾಯ್. 2 ಕಾಯಿ ಹರಿ ಅಂತ ಹೇಳಿನ್ರಿ. 1 2 3 4 5 6 7 8 ಕಾಯಿ ಹರಿದಾನ್ರಿ. ನಮ್ಮ ಅಜ್ಜ ಏನಾರು ನೋಡ್ರಿ ಅಂದ್ರೆ ನಮ್ಮ ಮಟ್ಟ ತಗೋತಾನೆ ನೋಡ್ರಿ. ಈಗ ಹಂಗೆ ಆದ ನಂತರ ಏನು ಮಾಡತ್ತೀರಿ ಗುಂಡಿ? ನಾನು ನನ್ನ ಮಗ ಎಲ್ಲ ಎಳ್ನೀರು ಫಸ್ಟ್ ಕ್ಲಾಸ್ ಸಿಮಿದಾವು. ಹೊಲ್ದಾಗಿರೋ ಸ್ವರ್ಗನ ಬೇರೆ. ನಮ್ಗೆ ಏನು ಬೇಕಾದ ಹೊಲ್ದಾಗ ಎಲ್ಲ ಸಿಗ್ತೈತ್ರಿ. ಸಿಟಿ ಒಳಗೆ ಬರ್ಬೇಕಾದ್ರೆ ಎಲ್ಲ ಕೊಂಡು ತಗೋಬೇಕು. ಹೊಲ್ದಾಗ ಏನೈತಿ ನಮ್ಮ ಹೊಲ್ದಾಗೆಲ್ಲ ಬೆಳೆದಿರ್ತೈತಿ. ಅವ್ನು ತೊಗೊಂಡು ಆರಾಮ್ಸರಿ ಎಂಜಾಯ್ ಮಾಡ್ಕೋತ ಹೊಲ್ದಾಗ ಕೆಲಸ ಮಾಡ್ಕೋತ ಆರಾಮ್ಸರಿ ಇರ್ಬೋದು ನೋಡ್ರಿ. ಹಂಗೆ ನಾವು ಒಂದು 2 ಎಳ್ನೀರು ಫಸ್ಟ್ ಕ್ಲಾಸ್ ಕುಡ್ದ ಬಿಟ್ಟಿವ್ರಿ. ಹಂಗೆ ಬಾಯಿ ಹೆಚ್ಚಿ ಬಡ ಕುಡ್ದು ನೆಕ್ಸ್ಟ್ ಹಂಗೆ ನಾನು ನಮ್ಮ ಸುರ್ಜಾ ಹಂಗೆ ನೋಡ್ರಿ ಹಂಗೆ ಕುಡ್ದಾಗ ಸಾಕು ಬಿಡೋದ್ರೆ ಬಿಡಾಕ್ ತಯಾರಿಲ್ಲ. ನೆಕ್ಸ್ಟ್ ಹಂಗೆ ಇಬ್ರು ಕೂಡಿ ಒಂದು ಸರಿ ವಿಡಿಯೋಕ್ಕೆ ಹಾಯ್ ಅಂತೇಳಿ ಮತ್ತು ಮನೆಗೆ ಬರ್ಬೇಕಂತೇಳಿ ಇಬ್ರು ಕಾಯಿ ಎತ್ಕೋಕ್ಕೆ ಪ್ರಯತ್ನ ಮಾಡಿ 2 ಕಾಯಿ ಎತ್ತೋ ನಂದ ಎತ್ತೋಕೆ ಆಗಲಿಲ್ಲ ರೀ. ಮತ್ತು 1 ಕಾಯಿ ಎತ್ಕೊಂಡು ಮತ್ತು ಮನೆಗೆ ಬಂದ. ಮನ್ಯಾಗ ಬಂದು ಕೂಲಿ ತಿನ್ನಿ ತುಂಬಿದ್ದು. ನಮ್ಮ ಅಜ್ಜ ನೋಡ್ರಿ ಒಂದು 95 ವಯಸ್ಸು ಆಗೈತೆ ರೀ. ಇನ್ನಾದರೂ ಕೆಲಸ ಮಾಡ್ತಾನೆ. ಆಗಿನ ಶರೀರ ಹೆಂಗೆ ಗಟ್ಟಿ ಐತೆ ಅಂತೇಳಿ ನಮ್ಮ ಅಜ್ಜನ ಕಾರಣ ಉದಾಹರಣೆ ಆಗ್ತಾನೆ ರೀ. ಹಂಗೆ ಇಲ್ಲಿ ತೆಲೆನೆಲ್ಲ ತೊಗೊಂಡು ಬಂದು ಹೋಗಿ ಆ ಕಡೆ ಗುಂಪಿ ಒಳಗೆ ಹಾಕ್ಬೇಕಾಗಿತ್ತು ರೀ. ರಾಶಿ ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ ಮಾಡಿದ್ರು. ನೆಕ್ಸ್ಟ್ ಸಾಯಂಕಾಲ ಆಯ್ತು. ಮನೆಗೆ ನಾವು ಬಂದ ಊರಿಗೆ ಬರ್ಬೇಕಂತೇಳಿ ಅಂಗಡಿ ಕಡೆ ಬಂದೀವಿ ರೀ. ನಾವು ಬರೋ ದಾರಿ ಒಳಗೆ ಮಸ್ಗುಪ್ಪಿ ಲಕ್ಷ್ಮೀ ತಾಯಿ ದೇವಸ್ಥಾನ ಐತ್ರಿ. ಮಸ್ಗುಪ್ಪಿಯ ಮಹಾಲಕ್ಷ್ಮೀ ದೇವಿ ಅಂತ ಕರೀತಾರೆ ರೀ. ಮತ್ತು ಅದೇ ತೀರ ನದಿಯ ತೀರದ ತಾಯಿ ಅಂತ ಕರೀತಾರೆ ರೀ. ಇದ ನೋಡ್ರಿ ಮಹಾಲಕ್ಷ್ಮಿ ದೇವಸ್ಥಾನ ರೀ. ಮಸ್ಗುಪ್ಪಿ ಒಳಗೆ ಐತ್ರಿ. ನೀವು ಯಾವಾಗಾರ ಆ ಕಡೆ ಹೋಗಿದ್ರಿ ಅಂದ್ರೆ ತಾಯಿಗೆ ಬಂದು ಭೇಟಿಯಾಗಿ ನಾವು ಆಶೀರ್ವಾದ ತೊಗೋಬೇಕಾರೆ ಎಲ್ಲರೂ. ಅದ ನಂತರ ನೆಕ್ಸ್ಟ್ ಹಂಗೆ ಒಂದು ಸರಿ ವಿಡಿಯೋ ಸುತ್ತಮುತ್ತೆಲ್ಲ ಮಾಡ್ಕೊಂಡೀವಿ ರೀ. ಇದು ದಕ್ಷಿಣಕ್ಕೊಂದು ಬಾಗಿಲು ಇರ್ತೈತೆ ರೀ, ಉತ್ತರಕ್ಕೊಂದು ಬಾಗಿಲು ಇರ್ತೈತೆ. ಹಂಗೆ ಪಶ್ಚಿಮಕ್ಕೊಂದು ಮೇನ್ ಮಹಾದ್ವಾರ ಐತ್ರಿ. ಹಂಗೆ ನೆಕ್ಸ್ಟ್ ಗುಡಿದೆಲ್ಲ ಒಂದು ಸರಿ ವಿಡಿಯೋ ತೊಗೊಂಡಿರಿ. ಫಸ್ಟ್ ಕ್ಲಾಸ್ ನೋಡ್ರಿ. ಲೈಟಿಂಗ್ದೆಲ್ಲ ದೇವಸ್ಥಾನದೆಲ್ಲ ಅಲಂಕಾರ ಶೃಂಗಾರ ಮಾಡಿದಾರೆ. ಏನೇ ಹೇಳ್ರಿ ನಮ್ಮ ಧರ್ಮದೊಳಗೆ ದೇವಸ್ಥಾನ ಮಠ ಮಂದಿರಗಳನ್ನ ಅಲಂಕಾರ ಮಾಡೋದ್ರೊಳಗೆ ನಮಗೊಂದು ಏನೋ ಒಂದು ಖುಷಿ ಸಿಗ್ತೈತಿ. ಹಂಗೆ ನೋಡ್ರಿ ತಾಯಿ ಲಕ್ಷ್ಮೀ ದೇವಿಗೆ ಎಲ್ಲರೂ ನಮಸ್ಕಾರ ಮಾಡಿ ಎಲ್ಲರೂ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ತೊಗೊಳ್ರಿ. ಇದ ನೋಡ್ರಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಒಂದು ಸುಂದರ ನೋಟ. ಅದೇ ಥರ ಮಹಾಲಕ್ಷ್ಮಿ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದ್ರೆ ಮಹಾಲಕ್ಷ್ಮಿ ತಾಯಿ ಬಗ್ಗೆ ಮಾಹಿತಿ ಐತಿ ನೋಡ್ರಿ ಇಲ್ಲಿ.